ಹಾಸನದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈರಲ್ ಮಾಡಿದ್ದಾರೆ ಎನ್ನಲಾದ ಆರೋಪಿಗಳ ಜಾಮೀನು ಅರ್ಜಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಹಾಸನ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಜಾಮೀನು ತಿರಸ್ಕಾರವಾಗಿತ್ತು. ಈಗ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ ಕಾರ್ತಿಕ್ ಟಿ. ಕಾರ್ತಿಕ್ ಗೌಡ ಅಟ್ ಡ್ರೈವರ್ ಕಾರ್ತಿಕ್, ಪುಟ್ಟರಾಜು ಅಟ್ ಪುಟ್ಟಿ, ನವೀನ್ ಗೌಡ, ಚೇತನ್ ಗೌಡ, ಸುಬ್ರಹ್ಮಣಿಯಿಂದ ಅರ್ಜಿ ಸಲ್ಲಿಕೆ. ನ್ಯಾಯಮೂರ್ತಿ ಎಸ್ ರಾಚಯ್ಯರವರ ಏಕಸದಸ್ಯ ಪೀಠದಿಂದ ವಿಚಾರಣೆ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಮತ್ತು ಸರ್ಕಾರಕ್ಕೆ ಸೂಚನೆ ಕೊಡಲಾಗಿದೆ. ಹಾಸನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಕಾರ್ತಿಕ್ ಗೌಡ ಅಂಡ್ ಟೀಮ್ ಈಗ ಜಾಮೀನಿಗೆ ಹೈಕೋರ್ಟ್ ಮೊರೆ ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಒಂದು ಪ್ರಕರಣದಲ್ಲಿ ಪೆನ್ ಡ್ರೈವ್ ವಿಚಾರದಲ್ಲಿ ಪೆನ್ ಡ್ರೈವ್ ವೈರಲ್ ಮಾಡಿದ್ದು ಎನ್ನಲಾದಂತಹ ಆರೋಪಿಗಳೇನಿದ್ದಾರೆ, ಸೊ ಅವರು ಜಾಮೀನು ಅರ್ಜಿಯನ್ನ ಈಗ ಸಲ್ಲಿಸಿರುವಂಥದ್ದು ಹೈಕೋರ್ಟ್ಗೆ. ಸೊ ಏನು ಅಪ್ಡೇಟ್ ಸಿಗ್ತಾ ಇದೆ, ವಿಚಾರಣೆ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ? ವೀಣಾ, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ರಾಸಲೀಲೆಯ ಪೆನ್ ಡ್ರೈವ್ ಗಳನ್ನೇನು ವೈರಲ್ ಮಾಡಲಾಗಿತ್ತು. ಈ ಒಂದಷ್ಟು ಪೆನ್ ಡ್ರೈವ್ ಗಳನ್ನ ವೈರಲ್ ಮಾಡಿದಂತದ್ದು ಕೆಲವರು ಅನ್ನುವಂತ ನಿಟ್ಟಿನಲ್ಲಿ, ಅದರಲ್ಲಿ ವಿಶೇಷವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾರ್ ಡ್ರೈವರ್ ಆಗಿದ್ದಂತ ಕಾರ್ತಿಕ್ ಗೌಡ ಜೊತೆಗೆ ನವೀನ್ ಗೌಡ, ಚೇತನ್, ಸುಬ್ರಹ್ಮಣಿ ಹಾಗೂ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅಂತ 5 ಮೇಲೆ ಗುರುತವಂತ ಆರೋಪ ಇರುವಂತದ್ದು. ಮತ್ತೆ ಇವರ ವಿರುದ್ಧ ಹಾಸನದ ಸೈಬರ್ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗಿದೆ. ಯಾವಾಗ ಪ್ರಕರಣ ದಾಖಲಾಗುತ್ತೆ, ದಾಖಲಾದ ನಂತರ ತಾವು ಅರೆಸ್ಟ್ ಆಗ್ತೇವೆ ಅಂತೇಳಿ ಭಯದಿಂದ ಹಾಸನ ಸೆಷನ್ ಕೋರ್ಟ್ ಮುಂದೆ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ನಿರೀಕ್ಷಣಾ ಜಾಮೀನನ್ನು ಕೋರಿ ಅವರ ಅರ್ಜಿ ವಜಾ ಆಗಿರುವಂತದ್ದು. ಸೊ ಹೀಗಾಗಿ ಮುಂದೊಂದು ದಿನ ನಮ್ಗೆ ಇದೊಂದು ಥ್ರೆಟ್ ಆಗಬಹುದು, ಮತ್ತೆ ನಾವು SIT ಅಧಿಕಾರಿಗಳು ತಮ್ಮನ್ನ ಅರೆಸ್ಟ್ ಮಾಡಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರು ಹೈಕೋರ್ಟಿಗೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದರೆ 5 ಜನ ಆರೋಪಿಗಳು ಕೂಡ ಪ್ರತ್ಯೇಕವಾಗಿ 5 ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಮತ್ತೆ 5 ಅರ್ಜಿಗಳು ಕೂಡ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಬಂತು, ನ್ಯಾಯಮೂರ್ತಿ ರಾಚಯ್ಯ ಅವ್ರ ಮುಂದೆ ಬಂದು. ಹಾಗಾಗಿ ಅವರು ರಿಜಿಸ್ಟ್ರಾರ್ಗೆ ಒಂದು ಸೂಚನೆಯನ್ನ ಕೊಡ್ತಾರೆ. 5 ಪ್ರಕರಣಗಳನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡೋದಕ್ಕಿಂತ 5 ಪ್ರಕರಣಗಳನ್ನು ಕೂಡ 5 ಪಿಟಿಷನ್ಗಳನ್ನು ಕೂಡ ಕ್ಲಬ್ ಮಾಡಿ ವಿಚಾರಣೆ ನಡೆಸೋಣ ಅನ್ನುವಂಥದ್ದು. ಕ್ಲಬ್ ಮಾಡಿ ಈ ಒಂದು ಅರ್ಜಿ ನಮ್ಮ ಮುಂದೆ ಬರ್ಲಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ರಿಜಿಸ್ಟ್ರಾರ್ಗೆ 5 ಪಿಟಿಷನ್ಗಳು ಹೋಗಿದೆ. ಮುಂದೆ ಅಂದ್ರೆ ಇನ್ನು ಅನ್ಡೇಟೆಡ್ ಯಾವುದೇ ಅಂದ್ರೆ ದಿನಾಂಕವನ್ನು ನಿಗದಿ ಮಾಡದೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ SITಗೂ ಕೂಡ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಪ್ರಕರಣದಲ್ಲಿ ತಮ್ಮದೇನಾದ್ರೂ ಆಕ್ಷೇಪಣೆಗಳಿದ್ರೆ ಸಲ್ಲಿಸಬೇಕು ಅನ್ನುವಂಥದ್ದು. ಮತ್ತು ಮುಂದಿನ ವಾರ ಈ ಒಂದು ಅರ್ಜಿಯ ವಿಚಾರಣೆ, ಈ ಎಲ್ಲಾ ಅರ್ಜಿಗಳ ವಿಚಾರಣೆ ಮುಂದೆ ನ್ಯಾಯಾಲಯದ ಮುಂದೆ ಬರ್ತದೆ ಅನ್ನುವಂಥದ್ದು. ಮತ್ತೆ ಎಲ್ಲ ಒಂದ್ ಕಡೆ ಏನೋ ಎಲ್ಲ ವಿದೇಶದಲ್ಲಿ ತಲೆಮರೆಸಿಕೊಂಡು ಪ್ರಜ್ವಲ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದೆ SIT. ಆದ್ರೆ ಇದೇ ರಾಜ್ಯದಲ್ಲಿ ಇಲ್ಲೇ ಬೆಂಗಳೂರು, ಹಾಸನ ಸುತ್ತಮುತ್ತ ಇರುವಂತ ಈ 5 ಆರೋಪಿಗಳನ್ನ ಕೂಡ ಇದುವರೆಗೂ ಬಂಧಿಸಿಲ್ಲ. ಆದ್ರೂ ಕೂಡ ಅವ್ರು ರಾಜರೋಷವಾಗಿ ಇಲ್ಲೇ ಓಡಾಡ್ಕೊಂಡು ಇದ್ದಂತವ್ರು ಕೂಡ ಹಾಸನ ಕೋರ್ಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಈಗ ಹೈಕೋರ್ಟ್ ಮುಂದೆ ಹಾಕಿದ್ದಾರೆ. ಸೊ ಹೈಕೋರ್ಟ್ ಮುಂದೆಯೂ ಕೂಡ SIT ಯಾವ ರೀತಿಯಾದ ಆಕ್ಷೇಪಣೆಯನ್ನ ಸಲ್ಲಿಸುತ್ತೆ, ಎಲ್ಲ ಒಂದ್ ಕಡೆ ಏಕಮುಖವಾಗಿ ಮತ್ತೆ ಕೆಲವರ ಮೇಲೆ ಒಂದ್ ರೀತಿಯಾದಂತಹ ತನಿಖೆಯನ್ನ ಮಾಡ್ತಿದ್ದಾರೆ, ಮತ್ತೆ ಕೆಲವರ ಮೇಲೆ ಒಂದ್ ರೀತಿ ಸಾಫ್ಟ್ ಕಾರ್ನನ್ನ ಹೊಂದಿದೆಯಾ SIT ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳ್ಕೊಂತಾ ಇರುವಂತದ್ದು. ಹಾಗಾಗಿ ಈ ಪೆನ್ ಡ್ರೈವ್ ಹಂಚಿದವರು ಕೂಡ ಇಲ್ಲೇ ರಾಜ್ಯದಲ್ಲಿ ಕೂಡ ಇದ್ಕೊಂಡು ಅವರು ಹೈಕೋರ್ಟ್ ಮೆಟ್ಲೇರುವಂತದ್ದು. ಹೈಕೋರ್ಟ್ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಿದ ನಂತರ ಯಾವ ರೀತಿಯಾದಂತಹ ಆದೇಶವನ್ನು ನೀಡುತ್ತೆ ಅನ್ನೋಂಥದ್ದು ಒಂದಷ್ಟು ಕುತೂಹಲ ಮೂಡಿರುವಂತಹದ್ದು. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.